ನಮಸ್ಕಾರ ಡಾಕ್ಟರ್, ನನ್ನ ಹೆಸರು ಸೆಲ್ಫಿ. ನಮಸ್ಕಾರ ಅಮ್ಮ. ಎಲ್ಲಿಂದ ಮಾತಾಡ್ತೀನದ? ನಾನ್ ನೆಲ್ಲೂರಿಂದ ಮಾತಾಡ್ತಿದ್ದೇನೆ ಡಾಕ್ಟರ್. ಹೇಳಮ್ಮ. ಅವರು ಹೀಗೆ ಕುಡಿತಕ್ಕೆ ಬಲಿಯಾಗಿಯೇ ಸತ್ರು ಡಾಕ್ಟರ್. ಅಲ್ಲರಮ್ಮ, ಈಗ ನಮ್ ತಮ್ಮನು ತುಂಬಾ ಕುಡಿಯಲು ಆರಂಭಿಸಿದ್ದಾನೆ. ಆಗ ಅವ್ರ ವಯಸ್ಸೆಷ್ಟು? 30 ವರ್ಷಗಳು. ಹೌದಾ? ಎಷ್ಟು ವರ್ಷಗಳಿಂದ ಕುಡಿಸ್ತಿದ್ದಾರೆ? 1-2-3 ವರ್ಷಗಳು. ಹಾಗಾದ್ರೆ ಅವ್ರು ಏನ್ ಕೆಲಸ ಮಾಡ್ತಾರೆ? ಮೆಕ್ಯಾನಿಕ್ ಆಗಿದ್ದಾರೆ ಡಾಕ್ಟರ್. ಸರಿಯಮ್ಮ. ಈಗಾಗಲೇ ಯಾವುದೇ ಚಿಕಿತ್ಸೆ ತೆಗೆದುಕೊಳ್ತಿದ್ದೀರಾ? ಇಲ್ಲ ಡಾಕ್ಟರ್, ಚಿಕಿತ್ಸೆಗಳನ್ನು ನಾವು ತೆಗೆದುಕೊಂಡಿಲ್ಲ. ಅದಕ್ಕೆ ಅವನು ಒಪ್ಲಿಲ್ಲ ಡಾಕ್ಟರ್. ಸರಿಯಮ್ಮ. ಅವರಿಗೆ ಯಾವ್ಯಾವ ಲಕ್ಷಣಗಳಿವಂತ ಹೇಳ್ಬೋದು? ಅವನ್ ಯಾವಾಗ್ಲೂ ಕುಡಿದೇ ಇರಲು ಸಾಧ್ಯವಾಗ್ತಿಲ್ಲ ಡಾಕ್ಟರ್. ಹೌದಾ? ಕೆಲ್ಸ ಮುಗಿದ್ ಕೂಡ್ಲೆ ಕುಡಿಯಲು ಹೋಗ್ಬಿಡ್ತಾನೆ. ಸರಿಯಮ್ಮ. ಏನ್ ಹೇಳಿದ್ರು ಕೇಳೋದೇ ಇಲ್ಲ. ಸರಿಯಮ್ಮ. ಇದಕ್ಕೊಂದು ಮಾತ್ರ ಮಾರ್ಗ ಇದೆ. ಅದೇನಂದ್ರೆ ಅಡಿಕ್ಷನ್ ಕಿಲ್ಲರ್ ಅನ್ನು ನೀಡೋದ್ರಿಂದ ಗುಣಪಡಿಸಬಹುದು. ಆದ್ರೆ ನೀವಿದನ್ನು ಹಾಗೇ ಬಿಟ್ರೆ ಅವರಿಗೆ ಅನೇಕ ಶಾರೀರಿಕ ಸಮಸ್ಯೆಗಳು ಬರಬಹುದು. ಕ್ಯಾನ್ಸರ್ ಕೂಡ ಬರಬಹುದು. ಕಣ್ಣು ಸಮಸ್ಯೆಗಳು ಉಂಟಾಗಬಹುದು. ದೇಹ ಒಣಕು, ಬಿಪಿ ಹಾಗೆಯೇ ಪಕ್ಷಪಾತವೂ ಬರುವ ಸಾಧ್ಯತೆ ಹೆಚ್ಚು. ಆದ್ದರಿಂದ ನೀವು ಏನ್ ಮಾಡಬೇಕು ಎಂದರೆ, ಕೆಳಗೆ ಇರುವ ನಂಬರ್ಗೆ ತಕ್ಷಣ ಕರೆ ಮಾಡಿ. ನಮ್ಮ ಆಯುರ್ವೇದಿಕ್ ಸೆಂಟರ್ನಿಂದ ನಿಮ್ಮನ್ನು ಸಂಪರ್ಕಿಸುತ್ತಾರೆ. ನಮ್ಮ ಅಡಿಕ್ಷನ್ ಮೆಡಿಸನ್ ಅನ್ನು ತೆಗೆದುಕೊಂಡು ಅವರಿಗೆ ನೀಡಿ. ಅದಲ್ಲದೆ ನೀವು ಈ ಅಡಿಕ್ಷನ್ ಕಿಲ್ಲರ್ ಅನ್ನು ಖರೀದಿಸಿದ ನಂತರ ಅವರಿಗೆ ಗೊತ್ತಾಗದಂತೆ ಕೊಡಬೇಕು. ಏಕೆಂದರೆ ಇದಕ್ಕೆ ರುಚಿ ಇರದು, ವಾಸನೆ ಇರದು, ಬಣ್ಣವೂ ಇರದು. ಆದ್ದರಿಂದ ಊಟದಲ್ಲಿ, ಟೀಯಲ್ಲಿ ಅಥವಾ ಹಾಲಿನಲ್ಲಿ ಇದನ್ನು ಮಿಶ್ರಣ ಮಾಡಿ ನೀಡಿ. ನಂತರ ಅವರಿಗೆ ಗೊತ್ತಾಗದೆ ಅವರು ಈ ಡ್ರಿಂಕ್ಸ್ ನೋಡಿದ ಕೂಡಲೇ ಆಸಕ್ತಿ ಕಳೆದುಕೊಂಡು ಬಿಡುತ್ತಾರೆ. ನನ್ ಗಂಡು 7-8 ವರ್ಷಗಳಿಂದ ಮದ್ಯಪಾನಕ್ಕೆ ತುಂಬಾ ಬಲಿಯಾಗಿದ್ದಾರೆ. ನಾವ್ ಎಷ್ಟ್ ಹೇಳಿದ್ರೂ ಅವ್ರು ಕೇಳ್ನಿಂದ. ಆದ್ರೂ ಅವ್ರು ಬದಲಾಗ್ಲಿಲ್ಲ. ಆ ಮದ್ಯಪಾನದ ಅಭ್ಯಾಸ ಅವರನ್ನ ಸಂಪೂರ್ಣವಾಗಿ ಮಾಯ ಮಾಡಿದೆ. ಒಂದ್ ಹಂತದಲ್ಲಿ ಅವರು ಬದಲಾಗದೆ ಇರೋದ್ರಿಂದ ಅವರ ಜೊತೆ ಕುಟುಂಬವನ್ನ ನಡೆಸಲು ಸಾಧ್ಯವಿಲ್ಲ ಅನ್ಸಿ ಕೋಪದಲ್ಲಿ ನನ್ನ ಅಮ್ಮನ ಮನೆಗೆ ಹೋಗ್ಬಿಟ್ಟೆ. ಅವರನ್ನ ನೆನ್ಸ್ಕೊಂಡ್ ಅಳದ್ ದಿನ ನನಗೆ ಇಲ್ಲ. ನಾನು ನನ್ನ ಅತ್ತೆಯೇ ಮತ್ತೆ ಮತ್ತೆ ಹೇಳ್ಕೊಂಡು ಅಳ್ತಾ ಇರ್ತಿದ್ದೆ. ನನ್ನ ಅತ್ತೆಯೇ ಅಡಿಕ್ಷನ್ ಕಿಲ್ಲರ್ ಬಗ್ಗೆ ಹೇಳಿದ್ಲು. ಅವಳು ಆ ಫೋನ್ ನಂಬರ್ ಕೊಟ್ಲ. ಅವಳನ್ನು ಸಂಪರ್ಕಿಸಿ ನಾನ್ ಮಾತಾಡಿದೆ. ಅವಳು ನಮ್ಮ ಮನೆಯವ್ರ ಬಗ್ಗೆ ಕೇಳಿದ್ಲು. ಎಷ್ಟು ವರ್ಷಗಳಿಂದ ಕುಡಿಯುತ್ತಿದ್ದಾರೆ, ಎಷ್ಟು ವರ್ಷಗಳಿಂದ ಮದ್ಯದ ಅಭ್ಯಾಸಕ್ಕೆ ಬಿದ್ದಿದ್ದಾರೆ ಎಂದು ಕೇಳಿ, ಈ ಅಡಿಕ್ಷನ್ ಕಿಲ್ಲರ್ ಔಷಧಿಯನ್ನು ಹೇಗೆ ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಎಂದು ವಿವರಿಸಿ ಅವಳನ್ನು ನಮ್ಮ ಮನೆಗೆ ಕಳುಹಿಸಿದ್ರು. ನಮ್ಮನೆಯವರಿಗೆ ಗೊತ್ತಾಗದಂತೆ ಈ ಔಷಧಿಯನ್ನು ಚಹಾ, ಕಾಫಿ, ಊಟದಲ್ಲಿ ಮಿಶ್ರಣ ಮಾಡಿ ಕೊಡ್ತಿದ್ದೆ. ಕೊಂಚ ದಿನಗಳಲ್ಲಿ ಅವರು ನಿಧಾನವಾಗಿ ಕುಡಿಯುವ ಅಭ್ಯಾಸದಿಂದ ಹೊರಬಂದ್ರು. ಒಂದ್ ಹಂತದಲ್ಲಿ ಸಂಪೂರ್ಣವಾಗಿ ಹೊರಬಂದ್ರು. ಕುಡಿಯೋ ಚಟ, ಹೊಗೆ ಸೊಪ್ಪು, ಗುಟ್ಕಾ, ಪಾನ್, ಡ್ರಗ್ಸ್ ಇಂಥ ಅಮಲಿನ ಅಭ್ಯಾಸ ಪೂರ್ತಿಯಾಗಿ ಹಲವು ರೀತಿಯಾಗಿದೆ. ಮೊದಲಿಗೆ ಸಾಧಾರಣ ಅಂತ ತಿಳ್ಕೊಂಡಿದ್ದಂಥ ಈ ಅಭ್ಯಾಸ ಈಗ ಒಂದು ಕುಡಿತದ ರೋಗವಾಗ್ಬಿಟ್ಟಿದೆ. ಅದು ಮರೆಯಬಾರದಂತ ಒಂದು ಸತ್ಯ. ಈ ಕುಡಿಯೋ ಚಟವನ್ನ ಕಂಟ್ರೋಲ್ ಮಾಡೋದಕ್ಕೆ ಎಷ್ಟೋ ಸೆಂಟರ್ಗಳು, ಎಷ್ಟೋ ಔಷಧಿಗಳು ಇವೆಲ್ಲ ಇವೆ. ಆದ್ರೆ ಫಲಿತಾಂಶ ಬಹಳ ಬಹಳ ಕಡಿಮೆ. ಯಾಕೆ ಅಂತ ಗೊತ್ತಾ? ಈ ಕುಡಿಯೋ ಚಟಕ್ಕೆ ಬಿದ್ದವರು ಕುಡಿದ್ರೆ ಮಾತ್ರನೇ ಬದುಕೋದಿಕ್ಕೆ ಸಾಧ್ಯ ಅನ್ನುವಂಥ ಮನಸ್ಥಿತಿಗೆ ಬಂದುಬಿಡ್ತಾರೆ. ಕುಟುಂಬದಲ್ಲಿ ಅಮಲಿನ ಅಭ್ಯಾಸದಿಂದ ತೊಂದರೆ ಅನುಭವಿಸ್ತಾ ಇರೋ ಅಪ್ಪ, ಗಂಡ, ಮಗ ಹೀಗೆ ಎಲ್ಲರನ್ನೂ ಆ ಚಟದಿಂದ ಹೊರಗ್ ತರೋದಕ್ಕೆ ಪ್ರಾರಂಭ ಮಾಡಿರೋ ಒಂದು ಹೊಸ ಆವಿಷ್ಕಾರವೇ ನಮ್ಮ ಅಡಿಕ್ಷನ್ ಕಿಲ್ಲರ್.